ಸೊ ವೆಲ್ಕಮ್ ಟು ಬಸ್ವ್ಯಾಕ್ಯೂ ಅಕಾಡೆಮಿ. ಕಲರ್ ಥೆರಪಿ, ಅಕ್ಯುಪ್ರೆಷರ್, ಸೀಡ್ ಥೆರಪಿ ಮತ್ತು ಅಕ್ಯುಪಂಕ್ಚರ್ ಸುಮಾರು ಆಲ್ಟರ್ನೇಟ್ ಮೆಡಿಸಿನ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಟೀಚ್ ಮಾಡ್ತಾ ಇದೀವಿ ಸುಮಾರು 15 ವರ್ಷಗಳಿಂದ ಬೆಂಗಳೂರಲ್ಲಿ ಬನಶಂಕರಿನಲ್ಲಿ. ಸೊ ಈ ಒಂದು ಕಲಿಕೆ ಮತ್ತು ಟ್ರೀಟ್ಮೆಂಟ್ ಮತ್ತೆ ಟೀಚಿಂಗ್ ಎಲ್ಲವುದು ಪ್ಯಾರಲಲ್ ಆಗಿ ನಿರಂತರವಾಗಿ ನಡೀತಾ ಇದೆ. ಈ ಎಲ್ಲಾ ಆಕ್ಟಿವಿಟೀಸ್ಗೆ ಸಹಕಾರ ಕೊಟ್ಟಂತ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಎನ್ಲೈಟನ್ಮೆಂಟ್ ಅಂತ ಕರಿತೀವಿ ನಾವು ಸ್ಪಿರಿಚುವಲ್ ವರ್ಡ್ ಅಲ್ಲಿ, ಅಂದ್ರೆ ಜ್ಞಾನೋದಯ ಅಂತೇಳಿ. ಸೊ ದ ಗ್ರೇಟ್ ಮಾಸ್ಟರ್ಸ್ ಲೈಕ್ ಶ್ರೀಕೃಷ್ಣ ಭಗವಾನ್ ಇರ್ಬೋದು, ಬುದ್ಧ ಇರ್ಬೋದು, ಯೇಸು ಇರ್ಬೋದು, ಅವರೆಲ್ಲರೂ ಒಂದು ಕಾಮನ್ ಥಿಂಗ್ ಅನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಎನ್ಲೈಟನ್ ಪೀಪಲ್ ಅಂತ ನಾವು ಯಾರನ್ನೆಲ್ಲ ಕರಿತೀವಿ, ಅವರೆಲ್ಲರೂ ತುಂಬಾ ಕಾನ್ಶಿಯಸ್ನೆಸ್ ಇಂದ ಜೀವನ ಮಾಡಿದ್ರು, ತುಂಬಾ ಪ್ರಜ್ಞೆಯಿಂದ ಜೀವನ ಮಾಡಿದ್ರು. ಸೊ ಹಾಗಾಗಿ ಅವರ ಒಂದು ಎಲ್ಲಾ ಮಾತುಗಳಲ್ಲಿ, ಅವರ ಪ್ರವಚನಗಳಲ್ಲಿ, ಅವರ ನಡೆ ನುಡಿಗಳಲ್ಲಿ ಪ್ರತಿಯೊಂದು ಜೀವರಾಶಿಗೂ ದಯೆ ಇತ್ತು, ಪ್ರೀತಿ ಇತ್ತು ಮತ್ತು ಕಾರುಣ್ಯ ಇತ್ತು. ಸೊ ಹಾಗಾಗಿ ನಮ್ಮ ದೇಹದ ಆರೋಗ್ಯಕ್ಕೆ ಆಧ್ಯಾತ್ಮಿಕತೆನೂ ಬೇಕು. ಯಾಕಂದ್ರೆ ನಮ್ಮ ಬೇರೆ ಎಲ್ಲಾ ಪ್ರಾಣಿಗಳಿಗಿಂತ ಮಾನವನ ಒಂದು ಜೀವ ಏನಿದೆ ಅದು ಪ್ರಜ್ಞೆ ಉಳ್ಳದ್ದು. ಉಳಿದಿದ್ದು ಎಲ್ಲಾ ಜೀವರಾಶಿಗಳು ತಗೊಳ್ಳಿ, ಒಂದು ಮರ ತಗೊಳ್ಳಿ, ಅದಕ್ಕೊಂದೇ ಸೆನ್ಸ್ ಇರುತ್ತೆ, ಟಚ್. ಹುಳಗಳಿರ್ಬೋದು, ಅದು ಎಲ್ಲೆಲ್ಲಿ ಎಲೆ ಬರುತ್ತೆ ತಿಂತಾ ಹೋಗುತ್ತೆ, ಅದಕ್ಕಿರೋದು ಒಂದೇ ಸೆನ್ಸ್, ಟಚ್. ಅಂದ್ರೆ ಒಂದು ಚರ್ಮದ ಟಚ್ ಮಾತ್ರ ಗೊತ್ತಾಗುತ್ತೆ. ಅದಾದ್ಮೇಲೆ ಎರಡನೇ ಪ್ರಜ್ಞೆ ಅಂದ್ರೆ ಸೆಕೆಂಡ್ ಕಾನ್ಶಿಯಸ್ನೆಸ್ ಜೀವಿಗಳು ಅಂತ ಕರಿತೀವಿ ನಾವು. ಇಲ್ಲಿ 2 ಸೆನ್ಸ್ ಆರ್ಗನ್ಸ್ ಆಕ್ಟಿವೇಟ್ ಆಗಿರುತ್ತೆ, ಟಚ್ ಮತ್ತೆ ವಿಷನ್. ಅವು ಮುಟ್ಟಿದ್ರೆ ಗೊತ್ತಾಗುತ್ತೆ ಮತ್ತೆ ನೋಡ್ತವೆ. ಆರುವ ಹುಳುಗಳೆಲ್ಲ 2 ಇರುತ್ತೆ, ಕಣ್ಣು ಇರುತ್ತೆ ಮತ್ತು ಟಚ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಜೀವರಾಶಿ ಸೃಷ್ಟಿಯಾಗಿದ್ದು 3 ಪ್ರಜ್ಞೆ ಇರೋದು, ಥರ್ಡ್ ಕಾನ್ಶಿಯಸ್ನೆಸ್. ಅಂದ್ರೆ ನೋಡ್ತವೆ, ಟಚ್ ಇರುತ್ತೆ ಮತ್ತೆ ವಾಸನೆನ ಗ್ರಹಿಸ್ತವೆ. ನೋಡೋದು, ಟಚ್ ಮಾಡೋದು ಮತ್ತು ವಾಸನೆ ಗ್ರಹಿಸೋದು. ಆ ತರ ಸುಮಾರು ಜೀವರಾಶಿಗಳು, ಕೀಟ ಪಕ್ಷಿಗಳು ಎಲ್ಲ ಏನಿದಾವೆ ವಾಸನೆಯಿಂದನೇ ಹುಡುಕೊಂಡ್ ಬರ್ತವೆ, 3 ಟಚ್. ಅದೇ ತರ 4th ಸೆನ್ಸ್ ಜೀವರಾಶಿಗಳು, ಎಲ್ಲಾ ಸರೀಸೃಪಗಳು. ಹಾವು ತಗೊಳ್ಳಿ, ಟಚ್ ಇರುತ್ತೆ, ವಾಸನೆ ಇರುತ್ತೆ, ಕಣ್ಣು ಕಾಣುತ್ತೆ. ಬಟ್ ಎಲ್ಲಾ ಸರೀಸೃಪಗಳಿಗೆ ಕಿವಿ ಇರಲ್ಲ, ಓನ್ಲಿ ವೈಬ್ರೇಷನ್ ಸೆನ್ಸೇಷನ್ ಇಂದ ಮಾತ್ರ ಅವು ಗ್ರಹಿಕೆ ಇರುತ್ತೆ. ಇದನ್ನ ನಾವು 4th ಸೆನ್ಸ್ ಜೀವರಾಶಿಗಳು ಅಂತ ಕರಿತೀವಿ. ಅದೇ ತರ 5 ಸೆನ್ಸ್ ಪಂಚೇಂದ್ರಿಯಗಳು ಆಕ್ಟಿವೇಟ್ ಆಗಿರ್ತಕ್ಕಂಥ ಜೀವರಾಶಿಗಳು ಯಾವುವು ಅಂತಂದ್ರೆ ಪ್ರಾಣಿ ಪಕ್ಷಿಗಳು, ದನ, ಕರು, ಹಸು, ಎಮ್ಮೆ, ಆನೆ, ಹುಲಿ, ಸಿಂಹ. ಇದೆಲ್ಲಾ ಜೀವರಾಶಿಗಳಿಗೆ 5 ಇರುತ್ತೆ. ಅಂದ್ರೆ ನೋಡ್ತವೆ, ಟಚ್ ಸೆನ್ಸೇಷನ್ ಇರುತ್ತೆ, ಕೇಳಿಸ್ಕೊತವೆ, ವಾಸನೆನ ಗ್ರಹಿಸ್ತವೆ. ಸೊ ಈ 5 ಸೆನ್ಸೇಷನ್ ಪಂಚೇಂದ್ರಿಯಗಳಂತ ನಾವೇನ್ ಕರಿತೀವಿ, ಈ ಎಲ್ಲಾ ಪಂಚೇಂದ್ರಿಯಗಳು ಈ ಎಲ್ಲಾ ಪ್ರಾಣಿಗಳಲ್ಲಿ ಇರುತ್ತೆ. ಬಟ್ 6th ಸೆನ್ಸ್ ಅಂತ ಕರಿತೀವಿ ನಾವು ಕಾನ್ಶಿಯಸ್ನೆಸ್ ನ ಓನ್ಲಿ ಮಾನವ, ಹ್ಯೂಮನ್ ಸ್ಪೀಸೀಸ್ ಏನಿದೆ, ಈ ಮಾನವ ಜೀವರಾಶಿಗೆ ಮಾತ್ರ ದೇವ್ರು ಕೊಟ್ಟಿರೋದು. ಯಾವ್ದದು? ಕಾನ್ಶಿಯಸ್ನೆಸ್ ಅಂದ್ರೆ ಅರಿವು. ಯಾವ ಪ್ರಾಣಿಗೂ ಅರಿವಿರಲ್ಲ. ಒಳ್ಳೇದು ಮಾಡ್ತವೆ, ಕೆಟ್ಟದ್ ಮಾಡ್ತವೆ, ಬಟ್ ಒಳ್ಳೇದು ಕೆಟ್ಟದಂತಾನೆ ಇರಲ್ಲ. ಅಲ್ಲಿ ಇರುತ್ತಾ? ಹುಲಿ ಬರುತ್ತೆ, ಹಸುನ್ ತಿನ್ನುತ್ತೆ ಅಲ್ವಾ? ಅಲ್ಲಿ ಯಾವ್ದಲ್ಲೂ ಅರಿವು ಇರಲ್ಲ. ಹಸುವಾಗಿದೆ, ತಿನ್ಬೇಕು, ಎಲ್ಲಾ ಪ್ರಾಣಿ ಪಕ್ಷಿಗಳೆಲ್ಲ ಅಲ್ವಾ? ಬಟ್ ಮಾನವ ಜೀವರಾಶಿ ಉಳಿದೆಲ್ಲಾ ಜೀವರಾಶಿಗಳಿಗಿಂತ ವಿಭಿನ್ನ. ಯಾಕಾಗಿ ಅಂದ್ರೆ ಅರಿವಿನಿಂದ. ಯಾವಾಗ ಮಾನವನಲ್ಲಿ ಅರಿವು ಉಂಟಾಗುತ್ತೋ ಅವಾಗ ಅವನು ಗುರು ಆಗ್ತಾನೆ. ನೀವು ಯಾರನ್ನೆಲ್ಲ ಗುರು ಅಂತ ಗುರುವಿನ ಸ್ಥಾನದಲ್ಲಿ ಇಟ್ಕೊಂಡಿದ್ದೀರಾ, ಯಾರೇ ಇರ್ಬೋದು, ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳು ಇರ್ಬೋದು, ಜೀಸಸ್ ಇರ್ಬೋದು, ಕೃಷ್ಣ ಇರ್ಬೋದು, ಬುದ್ಧ ಇರ್ಬೋದು, ಅವರೆಲ್ರು ತಮ್ಮ ಜೀವನ ಎಲ್ಲಾರ್ದು ನೋಡಿ, ನೀವು ಯಾವುದೇ ಒಂದು ಗುರುವಿನ ಒಂದು ಜೀವನ ಒಂದು ಶೈಲಿ ನೋಡಿದ್ರೆ ಆ ಎಲ್ಲಾ ಗುರುಗಳಲ್ಲಿ ಒಂದು ಕಾಮನ್ ಥಿಂಗ್ ಏನಿರುತ್ತಪ್ಪ ಅಂದ್ರೆ ದಯೆ ಮತ್ತೆ ಪ್ರೀತಿ ಮತ್ತೆ ಕಾರುಣ್ಯ. ಕರುಣೆ ಇರುತ್ತೆ. ಸಕಲ ಜೀವರಾಶಿಗಳಲ್ಲಿ ದಯೆ ಇರುತ್ತೆ ಮತ್ತೆ ಪ್ರೀತಿ ಇರುತ್ತೆ. ಈ 3ನ್ನ ಇಟ್ಕೊಂಡು ನೀವು ಜೀವನ ಮಾಡಿದಾಗ, ಅವಾಗ ಬಸವಣ್ಣವ್ರು ಹೇಳ್ತಾರೆ, ಅರಿವಿನಿಂದ ಜೀವನ ಮಾಡಿದಾಗ ಏನಾಗತ್ತೆ ಅಂದ್ರೆ ಅರಿವೇ ಗುರು, ನಿಮ್ಮ ಅರಿವೇ ಗುರು ಆಗತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ದೇವ್ರಿದ್ದಾನೆ. ಶಂಕರಾಚಾರ್ಯರು ಹೇಳ್ದಂಗ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು, ನಮ್ಮೊಳಗಡೆನೆ ದೇವ್ರಿದ್ದಾನೆ ಅಂತೇಳಿ. ದೇವರಿಗೂ ನಿಮಗೂ ಒಂದೇ ವ್ಯತ್ಯಾಸ, ಅರಿವು. ಹಾಗಾಗಿ ಇವತ್ತು ಈ ಕ್ರಿಸ್ತ ಅಂದ್ರೆ ಜೀಸಸ್ ಹುಟ್ಟಿದ ದಿನ ಆಗಿ ಕ್ರಿಸ್ಮಸ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ನೀವು ಯೇಸು ಕ್ರಿಸ್ತನ ಕಂಪ್ಲೀಟ್ ಒಂದು ಅವರ ಬಯೋಗ್ರಫಿನ ಓದಿದಾಗ ಅವರಲ್ಲಿ ಕಾಣೋದೇನಂದ್ರೆ ಏನಾಗಿ ದಯೆ, ಪ್ರೀತಿ ಮತ್ತು ಕರುಣೆ. ಇವನ್ ಬುದ್ಧಂದು ನೋಡಿ, ಕೃಷ್ಣಂದು ನೋಡಿ, ಯಾವುದೇ ಒಂದು ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ, ದೇವರ ಸ್ಥಾನದಲ್ಲಿರ್ತಕ್ಕಂಥ ಯಾವುದೇ ಒಂದು ವ್ಯಕ್ತಿನ ಜೀವನ ಕ್ರಮ ನೋಡಿದಾಗ ನಮ್ಗೆ ಅರ್ಥ ಆಗೋದೇನಪ್ಪಾ ಅಂದ್ರೆ ಅವ್ರಿಗೂ ಬೇರೆಯವ್ರಿಗೂ ಅವರು ನಮ್ ತರನೇ ಜೀವನ ಮಾಡಿದಾರಲ್ವಾ. ಈ ಭೂಮಿ ಮೇಲೆ ಹುಟ್ಟಿದ್ದಾರೆ, ಜೀವಿಸಿದ್ದಾರೆ ಮತ್ತು ತೀರ್ಕೊಂಡಿದ್ದಾರೆ. ಏನ್ ವ್ಯತ್ಯಾಸ ಇತ್ತು ಅವರಲ್ಲಿ? ಈ 3 ವ್ಯತ್ಯಾಸಗಳು. ಹಾಗಾಗಿ ಈ ಬಸವ ಅಕಾಡೆಮಿನ ಪ್ರತಿ ಫಸ್ಟ್ ಡೇ ಇಂದನು ನಮ್ಮ ಒಂದು ಉದ್ದೇಶ ಗುರುವಿನ ಸೃಷ್ಟಿ ಮಾಡೋದು.
ನೀವು ಗುರು ಆಗ್ಬೇಕು, ಇನ್ನೊಬ್ಬರಿಗೆ ಪಾಠ ಮಾಡ್ಬೇಕು. ಈ ಆಲ್ಟರ್ನೇಟ್ ಮೆಡಿಸಿನ್ ಬಗ್ಗೆ, ಆರೋಗ್ಯದ ಬಗ್ಗೆ ನೀವ್ ಹೇಳ್ಕೊಡ್ಬೇಕು ಅಂತಂದ್ರೆ, ಆರೋಗ್ಯ ಅನ್ನೋದು ದೈಹಿಕ ವಸ್ತು ಅಲ್ಲ. ದೈಹಿಕವಾಗಿ ಶ್ರಮ ಬೇಕು, ದೈಹಿಕವಾಗಿ ಊಟ ಬೇಕು, ನೋ ಡೌಟ್. ಬಟ್ ಅಷ್ಟಕ್ಕೆ ಆರೋಗ್ಯ ಬರಲ್ಲ. ಇದು ಮಾನಸಿಕವಾಗಿನೂ ನೀವು ಅರಿವಿನಿಂದ ಜೀವನ ಮಾಡ್ಬೇಕು. ಪ್ರೀತಿ, ಕರುಣೆ, ದಯೆ ಇದ್ದಾಗ ನಿಮ್ಮ ಯಾವಾಗ ನೀವು ಮಾನಸಿಕವಾಗಿ ನೆಮ್ಮದಿ ಹೊಂದ್ತಿರೋ ಎಲ್ಲಾ ಆರ್ಗನ್ಸ್ ರಿಲ್ಯಾಕ್ಸ್ ಆಗ್ತವೆ, ರೆಸ್ಟ್ ಆಗ್ತವೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಇವತ್ತು ನೀವು ಒಳ್ಳೆ ನಿದ್ದೆ ಮಾಡಿದ್ರೆ ತಾನೇ ನಾಳೆ ಬೆಳಿಗ್ಗೆ ಚೆನ್ನಾಗಿ ಕೆಲಸ ಮಾಡೋದು. ಒಳ್ಳೆ ನಿದ್ದೆ ಮಾಡ್ಬೇಡ, ನೆಕ್ಸ್ಟ್ ಡೇ ಹೆಂಗಿರುತ್ತೆ ಎನರ್ಜಿ ಲೆವೆಲ್? ತುಂಬಾ ಟಯರ್ಡ್ ಆಗಿರುತ್ತೆ, ಏನಕ್ಕೆ ಮಾಡಕ್ ಮನ್ಸಿರಲ್ಲ. ಅದೇ ತರ ನೀವು ಕೋಪ, ತಾಪ, ಅಸೂಹೆ, ದ್ವೇಷ, ಈರ್ಷೆ, ಇವೆಲ್ಲ ಅರಿಷಡ್ ವರ್ಗಗಳಂತ ಏನ್ ಕರಿತೀವಿ, ಈ ಎಲ್ಲಾ ಹೆಚ್ಚು ಕಡಿಮೆ ಮಾನವನಲ್ಲಿ ಆಗೋದು ಸಹಜ. ಬಟ್ ಅದಕ್ಕೂ ಮೀರಿ ನಿಮ್ಮಲ್ಲಿ ಪ್ರೀತಿ ಇದ್ದಾಗ, ಅದಕ್ಕೂ ಮೀರಿ ನಿಮ್ಮಲ್ಲಿ ಕರುಣೆ ಇದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಕನ್ನಡದಲ್ಲಿ ಹೇಳೋದಾದ್ರೆ ನೆಮ್ಮದಿ ಇರುತ್ತೆ. ಯಾವಾಗ ನೀವು ನೆಮ್ಮದಿ ತಗೋತೀರ ಮನಸ್ಸಿಗೆ, ನಿಮ್ಮ ದೇಹದಲ್ಲಿರ್ತಕ್ಕಂತ ಎಲ್ಲಾ ಆರ್ಗನ್ಸ್, ಎಲ್ಲಾ ಟಿಶ್ಯೂಸ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತವೆ, ರಿಜುನೇಟ್ ಆಗ್ತವೆ. ಈ ರಿಜುನೇಷನ್ ನಮ್ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕು. ಇವತ್ತು ಗಂಭೀರ ಕಾಯಿಲೆಗಳು ಏನಂತ BP, ಶುಗರ್, ಥೈರಾಯ್ಡ್, ಕ್ಯಾನ್ಸರ್, ಅವು ಇವು ಅಂತ ಏನೆಲ್ಲ ಕರಿತಾ ಇದೀವಿ, ಈ ದೀರ್ಘ ಕಾಯಿಲೆಗಳು ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ರಿಲ್ಯಾಕ್ಸ್ ಆಗಿಲ್ಲ ಅಂದ್ರೆ. ರಿಲ್ಯಾಕ್ಸ್ ಆಗದೆ ಇರೋದನ್ನೇ ನಾವು ಸ್ಟ್ರೆಸ್ ಅಂತ ಕರೆಯೋದು ಅಲ್ವಾ? ಹೌದು ತಾನೆ? ನೀವು ಮಾನಸಿಕವಾಗಿ ಯಾವಾಗ ನೆಮ್ಮದಿ ತಗೊಳಕ್ ಆಗಲ್ವೋ ನಾವ್ ಹೇಳ್ತೀವಿ ತುಂಬಾ ಟೆನ್ಷನ್ ಅಲ್ಲಿದ್ದೀನಿ ನಾನು, ತುಂಬಾ ಸ್ಟ್ರೆಸ್ ಇದೆ ನನಗೆ ಕೆಲ್ಸದ್ದು, ಇನ್ನೊಂದು ಒತ್ತಡ ಇದೆ, ಒತ್ತಡದ ಜೀವನ ಮಾಡ್ತಾ ಇದೀವಿ ಹೇಳ್ತೀವಿ ತಾನೆ. ಹಾಗಾಗಿ ಡೆಫಿನೆಟ್ ಆಗಿ ನಮ್ಮ ಮಾನಸಿಕ ಆರೋಗ್ಯ ನಮ್ಮ ದೈಹಿಕ ಆರೋಗ್ಯದ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ.